ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ನಿಮಗೆಲ್ಲರೂ ಕೂಡ ಈ ಒಂದು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ಇರುವಂತಹದ್ದು ಮಾತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಟುಡೇ ಅಪ್ಡೇಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಆಯಿತಾ? ಸರಿ, ಇವಾಗ ಬಂದುಬಿಟ್ಟು ಫಸ್ಟ್ ನೀಟ್ ಸ್ಟೂಡೆಂಟ್ಗೆ ಹೇಳಿಬಿಡ್ತೀನಿ. ನಿಮ್ಗೆ ಗೊತ್ತಿರುವ ಹಾಗೆ ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ. ಹುಡುಗರಿಗೆ ಒಂದು ಕ್ವಶನ್ ಕಾಡ್ತಿದೆ, ಇದೇ ರೌಂಡ್ಗೆ ಅವನ್ನೆಲ್ಲನೂ ಕೂಡ ಅನೌನ್ಸ್ ಮಾಡ್ತಾರೆ. ಅಂದರೆ ಈಗ 450 ಸೀಟ್ಗಳು ಏನು ಇನ್ಕ್ರೀಸ್ ಆಗಿದ್ದಾವೆ ಅವನ್ನೆಲ್ಲನೂ ಕೂಡ ಇದೇ ಸೆಕೆಂಡ್ ರೌಂಡ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಂದು. ಸೊ ಕೇದಲ್ಲಿ ಒಂದು ಸ್ಪಷ್ಟನೇ ಇಲ್ಲ, ಬಟ್ ಆದರೆ ನಾನು ನಿಮಗೆ ಒಂದು ಒಂದು ಐಡಿಯಾ ಹೇಳ್ತೀನಿ ಅಷ್ಟೇ, ಯಾವ ರೀತಿ ಅಂತಂದು. ಈಗ ಗೊತ್ತಿರುವ ಹಾಗೆ ಈಗ ಹೊಸದಾಗಿ ನೀವು ಏನಂತಾರೆ, ನೀವು ಸೀಟ್ಗಳು ಇನ್ಕ್ರೀಸ್ ಆಗಿದೆ ಹೊರತು ಕಾಲೇಜ್ ಆ್ಯಡ್ ಆಗಿಲ್ಲ. ಓಕೆ, ಕಾಲೇಜ್ ಆ್ಯಡ್ ಆದರೆ ಮಾತ್ರ ನಿಮಗೆ ಸಮಸ್ಯೆ ಆಗ್ತಾಯಿತ್ತು. ಓಕೆ, ಈಗ ಏನಾಗಿದೆ ಅಂತಂದ್ರೆ ಓನ್ಲಿ ಸೀಟ್ ಇನ್ಕ್ರೀಸ್ ಆಗಿರೋ ಕಾರಣ ಈಗಾಗಲೇ ಕಾಲೇಜಸ್ನ ಏನಪ್ಪ ಅಂತಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಸೊ ಹಂಗಾಗಿ ನಿಮಗೆ ಇನ್ನೊಂದು ಸರ್ತಿ ಮಾಕ್ ರಿಸಲ್ಟ್ ಅಂತ ಬಿಟ್ಟು, ಓಕೆ, ಈಗಾಗಲೇ ಒಂದು ರಿಸಲ್ಟ್ ಬಿಟ್ಟಿದ್ದಾರೆ ನಿಮಗೆ ಪ್ರೊವಿಷನಲ್ ಅಂತಂದು, ಇನ್ನೊಂದು ಟೈಮ್ ಬಿಟ್ಟು ಮತ್ತೆ MCC ಕಡೆ ರಿಸಲ್ಟನ್ನು ಕೂಡ ಬಂದಿರ್ತದೆ. ನಮ್ಮ ಕಡೆ ಇನ್ನೊಮ್ಮೆ KEದವ್ರು ಏನು ಮಾಡ್ತಾರೆ, ನೀಟ್ ಸ್ಟೂಡೆಂಟ್ಗೋಸ್ಕರ ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಟ್ಟಾಗ ನಿಮಗೆ ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ಟು MCC ಸೀಟ್ ಸಿಕ್ಕೋರಿಗೆ ಫ್ರೀಯಾಗಿ ಎಕ್ಸಿಟ್ ಮಾಡಿ, ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ ಏನು ಮಾಡಿದ್ರೆ ಇನ್ನೊಮ್ಮೆ ಏನು ಮಾಡ್ಬೋದು, ರೀರನ್ ಮಾಡಿ ಇದೇ ರೌಂಡ್ಗೆ ಪಬ್ಲಿಷ್ ಮಾಡ್ಬೋದು. ಸೀಟ್ಗಳು ಮಾತ್ರ ಇನ್ಕ್ರೀಸ್ ಆಗಿದ್ದಾವೆ. ಸೊ ಹಂಗಾಗಿ ಯಾವುದೇ ರೀತಿ ಸಮಸ್ಯೆ ಆಗಲಿಕ್ಕಿಲ್ಲ. ಅಂತಂದರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಓಪನ್ ಮಾಡಲ್ಲ. ಓಕೆ, ಅಂದ್ರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಬಿಟ್ಟರು ಸಹಿತ ನಿಮಗೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಅಂದ್ರೆ ಬರಲ್ಲ. ಮತ್ತು ನಮಗೆ 450 ಸೀಟ್ಗಳು ಇನ್ಕ್ರೀಸ್ ಆಗ್ತು ಅಂತ ಗೊತ್ತಿದ್ದಿಲ್ಲ, ನಾವು ಅದಕ್ಕೆ ಹಂಗೆ ಬಿಟ್ಟಿದ್ದು ಅಂತಂದರೆ ಆ್ಯಸ್ ರೂಲ್ಸ್ ನಾನು ಮಾತಾಡ್ತಿದ್ದೀನಿ. ಎಲ್ಲೂ ಕೂಡ ಸೀಟ್ ಇನ್ಕ್ರೀಸ್ ಆಗಿದೆ ಹೊರತು ಕಾಲೇಜಸ್ ಆ್ಯಡ್ ಆಗಿಲ್ಲ. ಕಾಲೇಜಸ್ ಏನಾದರೂ ಬಂದಿತ್ತು ಅಂದರೆ ಕಾಲೇಜ್ ಹೊಸದಾಗಿ ಏನಾದರೂ ಇನ್ಕ್ರೀಸ್ ಆಗಿದ್ದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ ಆ್ಯಡ್ ಮಾಡಲಿಕ್ಕೆ ಕೊಡ್ತಾಯಿದ್ರು. ಬಟ್ ಈಗ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಸೊ ಹಂಗಾಗಿ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಅಂತೂ ಮಾಡಿ ಕೊಡೋದಿಲ್ಲ. ಸೊ ಹಂಗಾಗಿ ಈಗ ಸೀಟ್ ಇನ್ಕ್ರೀಸ್ ಆಗಿದೆ ಅಂತಂದು ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಲ್ಲ. ಸೊ ಇದ್ದದ್ದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ, ಈಗ ಹುಡುಗರಿಗೆ ಇನ್ನೊಂದು ಟೈಮ್ ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಟ್ಟರೆ ಸ್ಟೂಡೆಂಟ್ಗೆ ಇನ್ನೊಂದು ಟೈಮ್, ಓಕೆ ನಾನು ಹೇಳ್ತಾ ಇರೋದು ನೀಟು ಯಾರಿಗೆ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಗೆ ಮಾತ್ರ ಇನ್ನೊಂದು ಟೈಮ್ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಟ್ಟು MCC ರಿಸಲ್ಟ್ ಬಂದಾದಮೇಲೆ ಹೇಳೋದು. ಅವಾಗ ಏನಪ್ಪ ಅಂತಂದರೆ ನಿಮಗೆ ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ಟು ಹೋಗೋರು, ಅಂದರೆ ಬೇರೆ ಕಡೆ ಹೋಗೋರು ಫ್ರೀಯಾಗಿ ಎಕ್ಸಿಟ್ ಕೊಟ್ಟು ಮತ್ತೆ ಇನ್ನೊಂದು ಟೈಮ್ ಫೈನಲ್ ರಿಸಲ್ಟ್ ಬಿಟ್ಟರೆ ನಮ್ಮ ಕರ್ನಾಟಕ ಸ್ಟೂಡೆಂಟು ಕೂಡ ಯಾವುದೇ ರೀತಿ ಮೋಸ ಆಗಲ್ಲ. ಆ್ಯಂಡ್ ಇದರ ನಡುವೆ ಏನಪ್ಪ ಆಗುತ್ತಂತಂದರೆ, ಹುಡುಗರಿಗೆ ದೂರ ಸೀಟ್ ಸಿಕ್ಕವ್ರಿಗೆ, ಅಂದರೆ ದೂರ ಅಂತಂದ್ರೆ ಏನು, ಈಗ 12 ಲಕ್ಷ 16 ಲಕ್ಷ 20 ಲಕ್ಷ ಈ ರೀತಿ ಸೀಟ್ ಸಿಕ್ಕವ್ರಿಗೆ, ಆ್ಯಂಡ್ ಸೀಟೇ ಸಿಗದೆ ಇದ್ದವ್ರಿಗೆ ಅವ್ರಿಗೆ ಸೀಟ್ ಸಿಗ್ತದ. ಆ್ಯಂಡ್ ಈಗ 16 ಲಕ್ಷ ಈ ರೀತಿ ಸಿಕ್ಕವ್ರಿಗೆ ಮೇಲ್ಗಡೆ 12 ಲಕ್ಷ ಸಿಗ್ಬೋದು. ಈಗ 12 ಲಕ್ಷ ಸೀಟ್ ಸಿಕ್ಕವ್ರಿಗೆ ಮೇಲೆ ಹೋಗ್ತಾರೆ. ಹಂಗೆ ಜನರಲ್ ಮೆರಿಟ್ ಕೂಡ ಸೀಟ್ ಸಿಗ್ಬೋದು. ಸೊ ಹಂಗಾಗಿ ಈಗೇನು ಬಂದರೆ ಟೋಟಲಿ ಸ್ವಲ್ಪ ಸೀಟ್ಗಳು ಇನ್ಕ್ರೀಸ್ ಆಗಿದ್ದಕ್ಕೆ ಹುಡುಗರಿಗೆ ಕೆಳಗಡೆ ಇದ್ದವ್ರ ಮೇಲೆ ಹೋಗ್ತಾರೆ, ಸೀಟ್ ಸಿಗದವ್ರಿಗೆ ಸೀಟ್ ಸಿಗ್ತವೆ. ಆ್ಯಂಡ್ ಇದ್ರ ತಕ್ಕನಿಗೆ KCET ಸ್ಟೂಡೆಂಟು ಕೂಡ ಏನಪ್ಪ ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಈಗ. ಆ್ಯಂಡ್ ಈಗ ಅಂದರೆ ಏನಪ್ಪ ಒಂದು ಸಮಸ್ಯೆ ಕಾಡ್ತಿರೋದು, ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ನೀಟ್ ಸ್ಟೂಡೆಂಟ್ಗೆ ಇಷ್ಟೇ ಮತ್ತೇನು ಹೇಳಲ್ಲ. ಇನ್ನೊಂದು ನೀಟ್ ಸ್ಟೂಡೆಂಟ್ಗೆ ಒಂದು 2 ಪಾಯಿಂಟ್ ಹೇಳ್ಬಿಡ್ತೀನಿ. 12ನೇ ತಾರೀಕು MCC ರಿಸಲ್ಟ್ ಬರ್ತಾಯಿದೆ. ಆ್ಯಂಡ್ ನಿಮಗೆ 13ನೇ ತಾರೀಕು ಫೈನಲ್ ರಿಸಲ್ಟ್ ಬಿಡಬಹುದು ನಮ್ಮ ಪ್ರಕಾರ. ಆದ ನಂತರ ಏನು ಮಾಡ್ತಾರೆ, ಮತ್ತೆ ನಿಮಗೆ ಕ್ವಿಟ್ ಆಪ್ಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೂಡ ಡೀಟೇಲ್ಸ್ ಇನ್ನೊಂದು ಟೈಮ್ KEದವ್ರು ಬಿಡ್ತಾರೆ. ಯಾವುದೇ ರೀತಿ ಬಿಡ್ತಿಲ್ಲ. ಸೊ KE ಡೈರೆಕ್ಟರ್ ಕೂತು ಆದರೂ ವಿಡಿಯೋ ಮಾಡೇ ಮಾಡ್ತಾರೆ, ನಾನು ನಿಮಗೆ ಶೇರ್ ಮಾಡ್ತೀನಿ, ವರಿ ಮಾಡ್ಕೊಬೇಡಿ. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೊಂದು ಟೈಮ್ KEದವ್ರು ಹೇಳ್ತಾರೆ. ಯಾಕಂದರೆ ಸ್ವಲ್ಪ ಸೀಟ್ ಇನ್ಕ್ರೀಸ್ ಆಗಿರೋದಾಯಿತು, MCC ಅವ್ರದ್ದು ಪೋಸ್ಟ್ಪೋನ್ ಆಗೋದಾಯಿತು. ಈಗ ನಮ್ಮ KEದಲ್ಲಿ ಜಸ್ಟ್ ಒಂದು ಪ್ರೊವಿಷನಲ್ ರಿಸಲ್ಟ್ ಬಂದು ಫೈನಲ್ ರಿಸಲ್ಟ್ ಹೋಲ್ಡ್ ಮಾಡಿಕೊಂಡಿರೋ ಕಾರಣ ಸ್ವಲ್ಪ ಇನ್ನೊಂದು ಟೈಮ್ KEದವ್ರು ಏನೇ ಹೇಳ್ತಾರೆ. ಅಟ್ಲೀಸ್ಟ್ ಏನಾದರೂ ಸರ್ಕ್ಯುಲರ್ ಆದರೂ ನೋಟಿಫಿಕೇಶನ್ ಆದರೂ ಬಂದೇ ಬರ್ತದೆ ವೆಬ್ಸೈಟಲ್ಲಿ. ಅದು ನಿಮಗೆ ಯಾರಿಗೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಇನ್ನೊಂದು ಟೈಮ್ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಸದ್ಯಕ್ಕೆ ಎಕ್ಸಿಟ್ ಆಗಿರಬೇಕಾದ್ರೆ KCET ಸ್ಟೂಡೆಂಟ್ ಮಾತಾಡ್ತೀನಿ ಈಗ. ಓಕೆ, KCET ಸ್ಟೂಡೆಂಟ್ ಇಲ್ಲಿವರೆಗೂ ಕೂಡ ನೀವು ಏನಾದರೂ ವೀಡಿಯೋ ನೋಡ್ತಾ ಇತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೋರಿ. ಯಾಕಂದರೆ ಡೈಲಿ ಬಂದು ಈ ರೀತಿ ಹೇಳ್ತಾವೆ, ಬೇರೆಯವ್ರು ಕೂಡ ರೀಚ್ ಆಗಲಿ ಅಂತ. ಓಕೆ, ಈಗ KCET ಸ್ಟೂಡೆಂಟ್ಗೆ ಕಂಪ್ಲೀಟಾಗಿ ಥರ್ಡ್ ರೌಂಡ್ ಬಗ್ಗೆ ಯಾವ ರೀತಿ ನಡೀತದೆ, ಏನು ಅಪ್ಲೈ ಮಾಡಬೇಕು ಅಂತ ಕೇಳ್ತೀನಿ. ನೋಡಿ, ನಿಮಗೆ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಏನಪ್ಪ ಅಂತಂದರೆ ಸಿಂಪಲಾಗಿ ಏನಂತಂದರೆ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋ ಬಗ್ಗೆ ಒಂದು ಆಪ್ಷನ್ ಎಂಟ್ರಿ ಬಿಡ್ತಾರೆ. ಓಕೆ, ಈಗಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿಗಿಂತ ಮುಂಚೆಗೆ ಒಂದು ಶೆಡ್ಯೂಲ್ ಅನ್ನೋದು ಮಾಡ್ತಾರೆ. ಆ ಒಂದು ಶೆಡ್ಯೂಲಲ್ಲಿ ಮೆನ್ಷನ್ ಮಾಡ್ತಾರೆ ನಿಮಗೆ ಸೀಟ್ ಮೆಟ್ರಿಕ್ಸ್ ಯಾವಾಗ ಕೊಟ್ವಿ. ಓಕೆ, ಸೀಟ್ ಮೆಟ್ರಿಕ್ಸ್ ಒಂದು ಕೊಡೋದು ಮೆನ್ಷನ್ ಮಾಡದಿದ್ರು ಕೂಡ ಆಪ್ಷನ್ ಎಂಟ್ರಿ ಈ ಡೇಟಿಂದ ಈ ಡೇಟ್ವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಕೊಡ್ತಾರೆ. ಆ ಒಂದು ಆಪ್ಷನ್ ಎಂಟ್ರಿ ಒಳಗಡೆ ಥರ್ಡ್ ರೌಂಡು ಕೂಡ ಏನು ಮಾಡ್ಬೋದಪ್ಪ ಅಂದರೆ ನೀವು ಡಿಲೀಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಬೋದು, ಅಂದರೆ ರೀಅರೇಂಜ್ ಮಾಡ್ಬೋದು. ಬಿಟ್ಟರೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಬಟ್ ಈಗ ಹೊಸದಾಗಿ BMS ಸ್ಟೂಡೆಂಟ್ದು ಏನೋ 4 ಕಾಲೇಜ್ ಏನೋ ಬಂದಿದೆ ನೋಡಿ, ಅವನ್ನ ಮಾತ್ರ BMS ಸ್ಟೂಡೆಂಟ್ ಆ್ಯಡ್ ಮಾಡ್ಬೋದು. ಹಂಗಂತ ಎಲ್ಲ ಕಾಲೇಜ್ ಬರಲ್ಲ. ಯಾಕಂದರೆ ಈಗಾಗಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಲೇಜಸ್ ಆ್ಯಡ್ ಆಗಿದ್ದು. ಥರ್ಡ್ ರೌಂಡ್ ಆಲ್ಮೋಸ್ಟ್ KCET ಸ್ಟೂಡೆಂಟ್ಗೆ ಯಾವುದೇ ರೀತಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಕೊಡಲ್ಲ. ಇದ್ದಿದ್ದನ್ನೇ ಏನು ಮಾಡೋದು, ಡಿಲೀಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಬೋದು. ಓಕೆ, ಒಂದು ಸ್ವಲ್ಪ ದಿನ ಕೊಟ್ಟಿರ್ತಾರೆ, ಅಥವಾ 2 to 3 ಡೇಸ್ ಅಥವಾ 3 to 4 ಡೇಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಆ ಒಂದು 3 to 4 ಡೇಸ್ ಮಾಡಿ ಆದ ತಕ್ಷಣ ಮತ್ತೆ ನಿಮಗೆ ಥರ್ಡ್ ರೌಂಡ್ ಏನಪ್ಪ ಅಂದರೆ
ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಟ್ಟರು ಬಿಡ್ಬೋದು ಅಥವಾ ಫೈನಲ್ ರಿಸಲ್ಟ್ ಅಂತ ಒಮ್ಮೆಲೆ ಬಿಟ್ಟರು ಬಿಡ್ಬೋದು. ಓಕೆ, ಆ ರಿಸಲ್ಟ್ ಬಂದಾದ ತಕ್ಷಣ ನಿಮಗೆ ಹೊಸದಾಗಿ ಚಾಯ್ಸ್ ಎಂಟ್ರಿ ಅಂತ ಕೊಡಲ್ಲ. ಈ ಸರ್ತಿ ನಿಮಗೆ ಈಗ ಫಸ್ಟ್ ರೌಂಡ್ ಮುಗಿದಾದ ತಕ್ಷಣ 4 ಚಾಯ್ಸಸ್ ಅಂತ ಕೊಡಿದ್ರು. ಈ ಸೆಕೆಂಡ್ ರೌಂಡ್ ಮುಗಿದಾದ ನಂತರ ಕೂಡ 4 ಚಾಯ್ಸಸ್ ಅಂತ ಕೊಡಿದ್ರು. ಅಂದರೆ ಸೀಟ್ ಅಡ್ಮಿಷನ್ ಮಾಡ್ಕೋರಿ, ಹೋಲ್ಡ್ ಇಟ್ಕೋರಿ, ಅಥವಾ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೋರಿ, ಇಲ್ಲ ಚಾಯ್ಸ್ ಫಾರ್ ಕೊಟ್ಟು ಎಕ್ಸಿಟ್ ಆಗ್ರಿ ಅಂತ ಕೊಡಿದ್ರು. ಇವಾಗ ಆ ರೀತಿ ಕೊಡಲ್ಲ. ಓಕೆ, ಯಾಕೆ ಕೊಡಲ್ಲ? ಇದು ಲಾಸ್ಟ್ ರೌಂಡ್ ರೀ, ನಿಮ್ಗೆ ಇನ್ನೊಂದು ರೌಂಡ್ ಇರಲ್ಲ ಅಂತಲ್ಲ, ಇರುತ್ತೆ. ಬಟ್ ಈ ಈಗ 3ನೇ ರೌಂಡಲ್ಲಿ ನಿಮ್ಗೆ 4 ಚಾಯ್ಸಸ್ ಕೊಡಲ್ಲ. ಅಡ್ಮಿಷನ್ ಆಗಲೇಬೇಕು, ನೀವು ಯಾವ್ದಾದ್ರು ಸೀಟ್ ಸಿಕ್ಕಲಿ ಅಡ್ಮಿಷನ್ ಆಗಲೇಬೇಕು. ಇಲ್ಲ ನಾನು ಸಿಕ್ಕಿತ್ತು ನಾನು ಬೇಡ ಅಂತೀನಿ ಅಂತಂದರೆ ನಿಮಗೆ ಫೆನಾಲ್ಟಿ ಎಲ್ಲ ಇರ್ತದೆ. ಫೆನಾಲ್ಟಿ ಇವಾಗಲೇ ಒಂದೇ ವಿಡಿಯೋದಲ್ಲಿ ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ. ಅದು ಫೆನಾಲ್ಟಿ ಬಗ್ಗೆ ಡಿಫ್ರೆಂಟಾಗಿ ಫೆನಾಲ್ಟಿಗಳು ಬರ್ತವೆ. ಸೊ ಹಂಗಾಗಿ ಫೆನಾಲ್ಟಿ ಅಂತೂ ಬೀಳ್ತದೆ ಇನ್ ಕೇಸ್ ಅಡ್ಮಿಷನ್ ಆಗದೆ ಹೋದ್ರೆ ನೀವು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಸೀಟ್ ಸಿಕ್ಕು ಅಡ್ಮಿಷನ್ ಆಗಿ ಮತ್ತೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ತೀರ ಅಂತಾರೆ ಇನ್ನೂ ಭಾಳ ಪೆನಾಲ್ಟಿ ಬರ್ತದೆ. ಓಕೆ, ಅದಾದ ತಕ್ಷಣ ಚಾಯ್ಸ್ 4 ಅಂತೂ ಇರೋಂಗಿಲ್ಲ, ನೆನ್ಪಿಡ್ಬೇಕು. ಎಕ್ಸಿಟ್ ಹಂಗೆ ಬರೋಲ್ಲ. ಸೀಟ್ ಸಿಗದೆ ಹೋದರೆ ಮಾತ್ರ ನೀವಪ್ಪ ಸೀಟೇ ಸಿಕ್ಕಿಲ್ಲ 3rd ರೌಂಡ್ ಬಂದರೂ ಕೂಡ ಅಂತಂದರೆ ನಿಮಗೆ ಏನು ಮಾಡ್ತಾರೆ, ಸ್ಟೇ ವೇಕೆನ್ಸಿ ರೌಂಡ್ ಅಥವಾ ಮಾಪಪ್ ರೌಂಡ್, ಅಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಅಲ್ಲಿ ನಿಮಗೆ ಸೀಟ್ ಸಿಗದೋದ್ರಿಗೆ ಮಾತ್ರ ಅಲ್ಲಿ ಅಪ್ಪ ಆಗೋದು, ಅದೊಂದು ನೆನಪಿರೋರಿ. ಆ್ಯಂಡ್ ಮಾಪಪ್ ರೌಂಡು ಕೂಡ ಯಾವ ರೀತಿ ನಡೀತಂತಂದು ಗ್ಯಾರಂಟಿ ಕೊಡಲಿಕ್ಕೆ ಇವಾಗಲೇ ಬರೋಲ್ಲ. ಮೀನ್ಸ್ ಅದು ಆನ್ಲೈನ್ ನಡೀತದ ಅಂತಾರೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ನಿಮ್ಗೆ ಯಾವ ಕಾಲೇಜ್ ಬೇಕು ಅವನ್ನೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಮಾಪಪ್ ರೌಂಡಲ್ಲಿ ಹೊಸದಾಗಿ ಕಾಲೇಜಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಬಟ್ ಅದೊಂದು ಗಮನದಲ್ಲಿಟ್ಕೋರಿ, ಅದು ಆನ್ಲೈನ್ ಕೂಡ ನಡಿಬೋದು, ಆಫ್ಲೈನ್ ಕೂಡ ನಡಿಬೋದು. ಅಂದರೆ ಆಫ್ಲೈನ್ ಮೀನ್ಸ್ ಹೆಂಗೆ ಅಂತಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ ಕ್ಲೇಮ್ ಮಾಡ್ತಾರೆ ಅಂತಂದರೆ ಅವರು ತೊಗೊಂಡೋಗಪ್ಪ ಈ ಸೀಟ್ ನಿಂಗೆ ಬೇಕಾ, ಆಯ್ತು ತೊಗೊಂಡು. ಅಂದರೆ ಸ್ಟೂಡೆಂಟ್ಸ್ ಕಡಿಮೆ ಇರಬೇಕು, ಸೀಟ್ಗಳು ಜಾಸ್ತಿ ಇರಬೇಕು. ಹಂಗಿದ್ರೆ ಮಾತ್ರ ಅವ್ರ ಸ್ಟೂಡೆಂಟ್ಗೆ ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ. ನಿಮ್ಗೆ ಅನಿಸ್ಬೋದು ಆ ಥರ ಕಾಮಿಡಿ ಅನಿಸ್ಬೋದು. ಮತ್ತು 3 ರೌಂಡ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದು ಅಂತಂದು 2021 ಆ ರೀತಿ ನಡೆದಿದ್ದಾವೆ. ಓಕೆ, ಹಂಗೆ 2021 ನಡೆದಿದ್ದಾವೆ. ಬಟ್ ಈಗೆಲ್ಲನೂ ಕೂಡ ಗೊತ್ತಿರುವ ಬಗ್ಗೆ ಕೈದವರು ಅವೇರ್ನೆಸ್ ಎಲ್ಲನೂ ಕೂಡ ಗೊತ್ತಿರುವ ಬಗ್ಗೆ ಒಳ್ಳೆಯ ಡೈರೆಕ್ಟರ್ ಸಿಕ್ಕಿರೋ ಕಾರಣ ಆನ್ಲೈನೇ ಮಾಡ್ತಿದ್ರು ಅದನ್ನು ಕೂಡ. ಸೊ ಹಂಗೆ ಈ ವರ್ಷನೂ ಕೂಡ ಆನ್ಲೈನೇ ನಡೀತದೆ. ಓಕೆ, ಅಂದ್ಕೊಂಡಿದ್ದೀವಿ ಆನ್ಲೈನೇ ನಡೀತಂತ ನಡಿಬೋದು. ಬಟ್ ನನಗೊಂದು ಕಾಡ್ದು ಏನಂತಂದ್ರೆ, ಈಗ ಸೆಕೆಂಡ್ ರೌಂಡಿಗೆ ಭಾಳಷ್ಟು ರೂಲ್ಸ್ಗಳು ತಂಬಂದರು, ಅದು 3rd ರೌಂಡ್ ಕೂಡ ಇನ್ನಷ್ಟು ರೂಲ್ಸ್ ತರ್ತಾರೆ. ಸೊ ಹಂಗಾಗಿ ಸೀಟ್ ಆಲ್ಮೋಸ್ಟ್ 3rd ರೌಂಡ್ಗೆ ಕಂಪ್ಲೀಟ್ ಆಗೋ ಕಾರಣ ತೀರಾ ಕಡಿಮೆ ಉಳ್ಕೊಂಡಿರ್ತವೆ. ಅವನ್ನ ಅಂದರೆ ಸೀಟ್ ಕಡಿಮೆ ಇದ್ದು ಸ್ಟೂಡೆಂಟ್ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಆಫ್ಲೈನ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಆ್ಯಂಡ್ 3rd ರೌಂಡ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗ್ತದೆ ಇನ್ನೂ ಸ್ವಲ್ಪ ಅಂತಂದರೆ ಈಗಾಗಲೇ ಈಗ ನೀಟ್ ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲೇ 3rd ರೌಂಡ್ ಮುಗಿಸ್ಬಿಡ್ತಾರೆ. ಕೆಲವೊಂದಿಷ್ಟು ಮತ್ತೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತವೆ. ಈಗ ಮೀನ್ಸ್ ಹೆಂಗಪ್ಪ ಅಂತಂದರೆ, ಹುಡುಗರಿಗೆ ಯಾವುದೋ ಒಂದು ಇಂಜಿನಿಯರಿಂಗು, ಅಗ್ರಿಕಲ್ಚರೋ, ವೆಟರ್ನರಿನೋ ಅಥವಾ ಬೇರೆ ಸೀಟ್ ಯಾವುದೋ ಸಿಕ್ಕಿರ್ತದೆ, ಆ ಹುಡುಗರಿಗೆ ಏನೋ ಮೆಡಿಕಲ್ ಸೀಟ್ ಸಿಗಬೇಕಂತ ಇರ್ತದೆ. ಈಗೇನಾಯ್ತು, ಈಗ ಸೆಕೆಂಡ್ ರೌಂಡ್ ಕೆಸಿಡ್ ಮುಗಿದೋಯ್ತು, 3rd ರೌಂಡ್ ಕೂಡ ಹಿಂಗೆ ಮಾಡಿದರೆ 3rd ರೌಂಡು ಅಟ್ಲೀಸ್ಟ್ ಅಂದರೆ ಕಂಬೈಂಡಾಗಿ ಕೂಡ ನಡಲಿಲ್ಲ. ಈಗ ಸದ್ಯಕ್ಕೆ ಹೆಂಗಾಯ್ತು, ಈಗ ನೀಟ್ ಮತ್ತು KCD ಸಪ್ರೇಟ್ ಆದಂಗೆ ಆಗಿಬಿಡುತ್ತೆ ಈಗ. ಸೊ ಇದು ಸ್ವಲ್ಪ ಸಮಸ್ಯೆ ಆಗ್ಬೋದು ಹುಡುಗರಿಗೆ, ಏನೇನಾಗುತ್ತೆ ನೋಡೋಣ. ಓಕೆ, ಕೇದವರು ಒಂದು ಯಾವುದೋ ಒಟ್ಟು ಸ್ಟೂಡೆಂಟ್ ಪರವಾಗಿ ಇದ್ದಾರೆ ಗೊತ್ತು, ಆ ರೀತಿ ಮಾಡಲ್ಲ ಅಂದ್ಕೊಂಡಿದ್ದೀವಿ. 3rd ರೌಂಡು ಅಟ್ಲೀಸ್ಟ್ ಈಗ ನೀಟ್ ಈ ಸೆಕೆಂಡ್ ರೌಂಡ್ ಜೊತೆ ಕಂಬೈಂಡಾಗಿ ಮಾಡಿದರೆ ಒಳ್ಳೇದಾಗ್ತದೆ. ಇಲ್ಲಾಂತಂದರೆ ಮತ್ತೆ ಸ್ಟೂಡೆಂಟ್ಗೆ ಸ್ವಲ್ಪ ಇನ್ಜಸ್ಟಿಸ್ ಆದಂಗೆ ಇದು. ಓಕೆ, ಫಸ್ಟ್ ರೌಂಡ್ ಅಂತೂ ಕಂಬೈಂಡಾಗಿ ಮಾಡಿದರು, ಅಲ್ಲಿ ಯಾವುದೇ ರೀತಿ ಒಂದು ಕಪ್ ಚುಕ್ಕೆ ಕೂಡ ಬಿಟ್ಟಿಲ್ಲ. ಇವಾಗ ಹುಡುಗರಿಗೆ ಈಗ ಮೆಡಿಕಲ್ ಸೀಟ್ ಬೇಕಂತಂದು ಏನು ಮಾಡ್ತಾರೆ, ಚಾಯ್ಸ್ 2 ಕೂಡ ಬಂದಿರ್ತಾರೆ. ಈಗ ಮತ್ತೆ ಬೇರೆ ಮೆಡಿಕಲ್ ಯಾವುದೋ ಇಂಜಿನಿಯರಿಂಗ್ ಯಾವುದೋ ಸಿಕ್ಕಿರ್ತದೆ. ಸೊ ಇನ್ನೂ ಕೂಡ 3rd ರೌಂಡ್ ಇದೆಯಲ್ಲ ಅಂತಂದು ಇನ್ನೂ ಸ್ವಲ್ಪ ಹೋಪ್ ಇರ್ತದೆ. ಈಗ ಅದನ್ನು ಕೂಡ ಹೋಗುತ್ತೆ. ಈಗ ಏನಾಗಲಿ ಇನ್ನೂ ಒಂದು 2 to 3 ಡೇಸಲ್ಲಿ ಎಲ್ಲನೂ ಕೂಡ ಸ್ಟಾರ್ಟ್ ಆಗ್ಬೋದು KCD 3rd ರೌಂಡ್ ಕೂಡ. ಓಕೆ, ಆ ನೀಟ್ ಜೊತೆನೇ ಫೈನಲ್ ರಿಸಲ್ಟ್ 3rd ರೌಂಡ್ ಕೂಡ ಬರ್ಬೋದು. ಈ ರೀತಿ ಕಂಬೈಂಡ್ ಆದರೆ ಒಳ್ಳೇದು ನಮ್ಗೆ ಇನ್ನೂ ಕೂಡ. ಓಕೆ, ಸರಿ, ಅದೇನೇ ಬರಲಿ ಅಪ್ಡೇಟ್ ಮಾಡ್ತಿರ್ತೀನಿ ಸದ್ಯಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಮೋರ್ ಅಪ್ಡೇಟ್ಸ್. ಓಕೆ, ನಿಮಗೆ ಹಾಸ್ಟೆಲ್ಸ್ ಗಾಳಿ ಬಿಟ್ಟಿದ್ದಾರೆ, ಸ್ಕಾಲರ್ಶಿಪ್ ಕೂಡ ಹೇಳ್ತಾ ಇರ್ತೀವಿ, ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಬಾಯ್ ಕಣ್ರು, ಬಾಯ್.